ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಮತ್ತು ನಮ್ಮ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು. ಎಲ್ಲರೂ ದಿನಕ್ಕೆ 2 ವಿಡಿಯೋ ಹಾಕಿ ಅಂತ ಹೇಳ್ತಾ ಇದ್ದೀರಾ. ನಂಗೊಂದು ಸ್ವಲ್ಪ ಆಗ್ತಾಯಿಲ್ಲ 2 ವಿಡಿಯೋ ಹಾಕೋದಕ್ಕೆ ದಿನಕ್ಕೆ. ಆದರೂ ಟ್ರೈ ಮಾಡ್ತೀನಿ. ಇನ್ನೊಂದು ವಾರ ಟೈಮ್ ಕೊಡ್ರಿ, ಆಮೇಲೆ 2 ವಿಡಿಯೋ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಪ್ಲೀಸ್ ಯಾರು ಬೇಜಾರಾಗಬೇಡ್ರಿ ದಿನಕ್ಕೆ 2 ವಿಡಿಯೋ ಹಾಕೋದಾಗಲ್ಲ ಅಂತ. ಯವ್ವ, ಅಮ್ಮನ ಊರಿಗೆ ಬದ್ರಾಕ ಎಷ್ಟು ಖುಷಿ ನೋಡು, ಎಷ್ಟು ಚಲೋ ಐತೆ ನೋಡ್ದೆ ಅಮ್ಮನ ಮನೆ ಎಲ್ಲ ಹಸಿರು ಸುತ್ತಲೂ. ಮತ್ತು ನಿಮ್ಮಮ್ಮ ಊರಾಗಿರಂದ್ರೆ ಊರಾಗ ಒಲ್ಲೆವ ಯವ್ವ, ನಾನು ಹೊಲದಾಗ ಮನೆ ಮಾಡ್ಕೊಂಡಿರ್ತೀನಿ ಅಂತಂದು ಹೊಲದಾಗ ಒಂದು ಮನೆ ಕಟ್ಟಿಸಿ ಹೊಲದಾಗ ಅದಾಳ ನಿಮ್ಮಮ್ಮ. ನಾ ಲಕ್ಷ್ಮಕ್ಕ, ಹಿಂಗೆ ಹೊಲದಾಗ ಮನೆ ಇದ್ರೆ ಎಷ್ಟು ಚಂದ ಅನಿಸ್ತೈತಲ್ಲ. ನಾವು ಮುಂದೆ ಹಿಂಗೆ ಇರನ್ಬೇ, ಹೊಲದಾಗ ಮನೆ ಮಾಡ್ಕೊಂಡಿದ್ದು ಬಿಡನ್ರಿ. ಮಸ್ತ್ ನೋಡಿ, ತಂಪು ಹಸಿರು, ಎಲ್ಲಿ ನೋಡಿದ್ರು ಹಸಿರು, ಎಷ್ಟು ಚಂದ ಅನಿಸ್ತೈತೆ ನೋಡ್ರಿ. ಅದಕ್ಕೆ ಮತ್ತು ನಮ್ಮವ್ವ ಇಲ್ಲೇ ಹೊಲದಾಗ ಇರೋದು. ಎಷ್ಟು ಹಸಿರು ಐತೆ ನೋಡು ಸುತ್ತಲೂ. ಎಲ್ಲಿ ಎಲ್ಲಿ ಹೋಗೋದೇ ಬೇಡ. ಯಾವ ಊರಿಗೆ ಇದೇನದ ಟ್ರಿಪ್ಪು ಹಂಗೆ ಅಂತಾರಲ್ಲ, ಅದಕ್ಕೆಲ್ಲ ಹೋಗೋದೇ ಬೇಡ. ಏನು ಬೇಸರನ ಅನ್ಸಂಗಿಲ್ಲ ಮನ್ಯಾಗಿರಾಕ. ಏನಾರ ಮನ್ಯಾಗಿರಾಕ ಬೇಸರ ಅನಿಸ್ತಾ ಇಲ್ಲೇ ಹೊಲದಾಗ ಒಂದು 4 ಸುತ್ತು ಹೊಡ್ಕೊಂಬಂದ್ವಿ ಅಂದ್ರೆ ಇರೋ ತಲೆಯಾಗಿರೋದು ಹುಳ ಎಲ್ಲ ಹೋಗ್ತೈತಿ, ಹಂಗೆ ಬೇಸರನೂ ಹೋಗ್ಬಿಡ್ತೈತಿ ನೋಡು. ಅದಕ್ಕೆ ನಮ್ಮವ್ವ ಮುಂಚೆಗಿಂದನೂ ಇಲ್ಲೇ ಅದಾಳ. ನನ್ನ ಮದುವೆ ಆದಮೇಲೆ ಒಂದು 2 ವರ್ಷಕ್ಕ 3 ವರ್ಷಕ್ಕೆ ನೋಡು ಇಲ್ಲೇ ಹೊಲದಾಗ ಒಂದು ಮನೆ ಕಟ್ಸಿ, ಹಂಚಿನ ಮನೆ ಕಟ್ಸಿ ಇಲ್ಲೇ ಇದ್ದುಬಿಟ್ಟ. ಚಲೋ ಮಾಡಾಳ ಅವ್ವ. ನಾವು ಮುಂದೆ ಹಿಂಗೆ ಇರ್ಬೇಕು ನೋಡ್ಬೆ. ನಡೀರವ್ವ ನಡೀರಿ. ಪಾಪ ಅವ್ವ ಏನು ಮಾಡಕ್ಕಂತೈತೆ ಏನ, ಇಬ್ಬರಿಗೂ ಆರಾಮಿಲ್ಲ ಅಂತಂದಾರ. ಪಾಪ ಏನಾರು ತಿಂದವನು ಏನಿಲ್ಲ, ಅಡುಗೆನೂ ಮಾಡ್ಕೊಂಡವನು ಏನಿಲ್ಲ. ನಡ್ರಿ ಲಘುನ ಎಲ್ಲರೂ ಕೈಕಾಲು ಮುಖ ತಕ್ಕೊರಿ. ಹೋದ ತಕ್ಷಣ ಲಘುನ ಒಬ್ಬೊಬ್ಬರ ಒಂದೊಂದು ಕೆಲಸ ಮಾಡ್ಬೇಕು ನೋಡ್ರಿ. ನಾ ಅದು ಮಾಡಂಗಿಲ್ಲ, ನಾ ಇದು ಮಾಡಂಗಿಲ್ಲ ಅಂತ ಅನ್ಬೇಡ್ರಿ ನೀವು. ಅಮ್ಮಗೆ ಆರಾಮಿಲ್ಲ, ಅದಕ್ಕೆ ನೀವು ಒಂದೊಂದು ಏನಾರ ಹೆಲ್ಪ್ ಮಾಡಿರಿ. ಏನಾರ ಒಬ್ಬರ ಬಾಂಡೆ ತಿಕ್ಕೋದು, ಒಬ್ರು ಕಸ ಅನ್ನೋದು ಮಾಡ್ರೆ ನಾವಿಬ್ಬರು ಲಘುನ ಅಡುಗೆ ಮಾಡಿಬಿಡ್ತೀವಂತೇನ. ಆ ತಗೋಬೇಯವ್ವ, ನಾವು ಏನಾರು ಹೆಲ್ಪ್ ಮಾಡ್ತೀವಂತವ. ನಡ್ರಿ ಹಂಗಾರ. ಯಾಕಿಬ್ರು ಅಲ್ಲೇ ನಿಂತಿರಲ್ಲ, ಲಘುನ ಬರ್ರಿ. ಯವ್ವ, ಇಲ್ಲೇ ನನ್ನ ದೋಸ್ತರು ಅದಾರಲ್ಲ, ಅವ್ರಿಗೋಸ್ಟ್ರಿಗೂ ಮಾತಾಡ್ಸ್ಕೊಂಡು ಬರ್ತೀನಿ ಬೇ. ನೀವು ಒಳಗಡೆ ಹೋಗಿರಿ. ನೀವು ಒಳಗೆ ಹೋಗಿ ಅಮ್ಮನ ಮಾತಾಡ್ಸೋಷ್ಟಿಗೆ ಬಂದ್ಬಿಡ್ತೀವಿ ಬೇ. ಹೋಗ್ಬಾಬೇ. ಏಯ್ ಬರ್ರಿ ಇಲ್ಲಿ. ಪಾಪ ಅವಾಗ ಅಪ್ಪಗೆ ಆರಾಮಿಲ್ಲ ಅಂತ ಹೋಗಿ ಮಾತಾಡ್ಸಿ. ಬೇಕಾದ್ರೆ ನೀವು ಮಾತಾಡಿಸಿ ಈಗಾರ ಹೇಳಿದ್ರಿಲ್ಲ ಕೆಲಸ ಮಾಡ್ತೀನಿ ಅಂತಂದು. ಆಗಲೇ ಸ್ಟಾರ್ಟ್ ಆತನ ನಿಮ್ದು ನಾಟಕ. ಬರ್ರಿ ಮೊದಲಲ್ಲಿ ಅಮ್ಮಗ ಅಜ್ಜಗ ಮಾತಾಡ್ಸ್ರಿ, ಆಮೇಲೆ ಏನು ಕೆಲಸ ಅದಾವ ನೋಡ್ರಿ ಅವ್ನು ಮುಗಿಸಿ ಆಮೇಲೆ ಹೋಗ್ರಿ ನೀವು. ಇಲ್ಲ ಅಂದ್ರೆ ಇದಕ್ಕೋ ನೀ ನೋಡು, ಮತ್ತೆ ಯಾವಾಗಲೂ ಊರಿಗೆ ಕರ್ಕೊಂಬರಲ್ಲ, ಅಲ್ಲೇ ಬಿಟ್ಟು ಬಂದ್ಬಿಡ್ತೀವಿ ನೋಡ್ರಿ ಮತ್ತೆ. ಬ್ಯಾಡ ಬೇಯವ್ವ, ಬರ್ತೀವಿ. ನಡಿಯಕ್ಕ ನಡಿ. ಏನಾರು ಒಂಚೂರು ಲಘುನ ಕೆಲಸ ಮಾಡಿಟ್ಟು ಆಟಾಡಕ್ಕೆ ಹೋಗೋಣಂತ ನಡಿ. ಹೌದು, ನೀನು ಹೇಳೋದು ಸರಿ ಐತಿ. ಬಾ. ಇಲ್ಲಂದ್ರೆ ಇವರು ಇನ್ನೊಂದ್ಸಲ ನಮ್ಮನ್ನ ಕರ್ಕೊಂಡ ಬರಂಗಿಲ್ಲ. ಅದಕ್ಕೆ ನಡಿಯಕ್ಕ. ಲಕ್ಷ್ಮಕ್ಕ ಕರಿ. ಅವಾಗ ಏನ ಮಕ್ಕೊಂಡಾಳೆ ಏನು ಮಾಡಾಳ? ಕದ ಹಾಕಾರಲ್ಲ, ಕದ ಹಾಕೈತನ ತೆಗ್ದೈತದ ಹಾಕ್ದಂಗೆ ಆಗೈತಲ್ಲ ಕದ. ಒದ್ರು ಮಕ್ಕೊಂಡಾರ ಏನು ಮಾಡಾರೇನ? ಆರಾಮಿಲ್ಲಲ್ಲ, ಮಕ್ಕೊಂಡಾರ ಏನು ಮಾಡಾರ ಕರಿತೀನಿ ತಡಿ. ಯವ್ವ ಬೇಯವ್ವ. ಯಾರದು? ಯವ್ವ ನಾನು ಬೇ ಲಕ್ಷ್ಮವ್ವ ಬಂದೀನಿ. ಕದ ತೆಗೀತೇನು ಒಂದು ಸ್ವಲ್ಪ ಎದ್ದು ಬಂದು. ಲಕ್ಷ್ಮವ್ವನ? ಬರ್ರಿ. ಕದ ಚಿಲ್ಕ ಏನು ಹಾಕಿಲ್ಲ, ಹಂಗೆ ಮುಂದಕ್ಕೆ ದಬ್ಬಿನಿ, ತಕ್ಕೊಂಡು ಬರ್ರಿ. ಆತು ಬೇಯವ್ವ. ನಡ್ರಪ್ಪ ನಡ್ರಿ, ಒಳಗಡೆ ಹೋಗಿ ನಡ್ರಿ. ಯವ್ವ ಏನು ಬೇ ನೀನು ಆರಾಮಿಲ್ಲ ಅಂತ ಅಂದಿ ನಿನ್ನೆರ ಅವ ಅಪ್ಪಗ ನಿನಗ. ನೀ ನೋಡಿದ್ರೆ ಇಟ್ಟುಕೊಂಡು ಅಡಿಗೆ ಮಾಡ್ಕೊಂಡು ಕುತ್ಕೊಂಡಿ ಅಲ್ಬೇ, ಅದು ಮತ್ತೆ ಸೊಪ್ಪು ಸೋಸ್ಕೊಂತ. ಏನಾಗೈತೆ ಬೇ ನಿನಗ? ಬಂದ್ರೇನ? ನಡ್ರಿ ಎಲ್ಲರೂ ಲಘುನ ಕೈಕಾಲು ಮುಖ ತಕೊಂಬರ್ರಿ, ಊಟ ಮಾಡಂತ್ರಂತ. ಯವ್ವ ಏನಾಗೈತೆ ಬೇ ನಿನಗ? ಆರಾಮಿಲ್ಲ ಅಂತ ಅಂದಿದ್ದಿ, ಮತ್ತೆ ಇಟ್ಟುಕೊಂಡು ಅಡಿಗೆ ಮಾಡ್ಕೊಂಡು ಕುಂತಿದ್ದಲ್ಬೇ. ನಿನ್ನ ನೋಡಿದ್ರೆ ಆರಾಮಿಲ್ಲ ಅನ್ನಂಗ ಕಾಣಂಗಿಲ್ಲಲ್ಬೇ, ಏನಾತು? ಮತ್ತೆ ನಾನು ಏನು ಮಾಡಲಿ? ಎಷ್ಟು ತಿಂಗಳಾತು, ಎಷ್ಟು ದಿನ ಆತು ನಾನು ನಿಮ್ಗೆ ಕರೆಯ ಕುಂತು ಬರ್ರವ್ವ ಯಾಕೆ ನೋಡಂಗೆ ಅನ್ಸೈತಿ, ಬರ್ರವ್ವ ಮಾತಾಡ್ಸೋಗಂತ್ರಿ ಅಂತ ಬರ್ರವ್ವ ಹೇಳಾ ಕುಂತು 1 ವರ್ಷ ಆಗಕ್ಕೆ ನಾನು. ಒಂದು ತಟಗರ ಬರ್ತೀರೇನ ನೀವು? ಯಾರು ಒಟ್ಟ ಬರಂಗಿಲ್ಲ. ಅವ್ವ ಅಪ್ಪ ಅದಾರ, ಹೋಗಿ ಮಾತಾಡ್ಸ್ಬೇಕು ಅನ್ನೋದು ಒಟ್ಟೊಟ್ಟೊಟ್ಟೊಟ್ಟ ಇಲ್ಲ. ಅದಕ್ಕೆ ನೋಡಿ ತಲೆ ಕೆಟ್ಟು ಆರಾಮಿಲ್ಲ, ಲಘೂನಿಗೆ ಏಟೋತಿದ್ರು ಬರ್ಬೇಕು ನೀವು ಅಂತ ಅಂದಿದ್ದು. ಅದಕ್ಕೆ ನಿಮಗೆ ಇಲ್ಲ ಅಂದ್ರೆ ಬರ್ತಿದ್ರೇನ ನೀವೇನಾರ? ಅಲ್ಲ ಬೇಯವ್ವ, ನಿಂಗೆ ಆರಾಮಿಲ್ಲ ಅಂತಂದು ನಾವು ರಾತ್ರಿ ಎಲ್ಲ ನಿದ್ದಿನ ಮಾಡಿಲ್ಲ ಬೇಯವ್ವ. ಏನಾತೇನಂತಂದು ನೀ ನೋಡಿದ್ರೆ ಹಿಂಗನ್ನ ಕುಂತಿಯಲ್ಲ ಬೇ. ಬೇಯಮ್ಮ, ನಿನಗೆ ಆರಾಮಿಲ್ಲ ಅಂತಂದು ನಾವು ಎಷ್ಟು ಹೆದರ್ಕೊಂಡಿದ್ವಿ ಗೊತ್ತನ? ಹೆದರ್ಕೊಳ್ಳೋದು ಮತ್ತೆ ಯಾವಾಗ ಥರ ಬರ್ತೀರನ ಮಾತಾಡ್ಸಕ್ಕೆ ಯಾರ? ಒಟ್ಟೊಟ್ಟ ಬರಂಗಿಲ್ಲವ. ಅದರ ಅಮ್ಮ ಹೋಗಿ ಮಾತಾಡ್ಸ್ಬೇಕು ಅನ್ನೋದೈತನ ನಿಮಗೇನಾರ? ಏನಿಲ್ಲ ಅಂದಂಗ. ಅಪ್ಪ ಅಲ್ಲದಾನ, ಅಪ್ಪನೂ ಕಾಣವಲ್ಲ. ನಿಮ್ಮಪ್ಪನ ಹುಡುಗರು ಬರ್ತಾರಲ್ಲ, ಅವು ಮಾವಿನಕಾಯಿ ಗಿಡದಾಗ ಸಣ್ಣ ಮಾವಿನಕಾಯಿ ಬಿಟ್ಟವಂತಾಗಲೇ ಈ ಹುಡುಗರು ತಿಂತಾವಲ್ಲ ಅಂತಂದು ಮಾವಿನಕಾಯಿ ಭಾರಿ ಹಣ್ಣು ಆರಿಸ್ಕೊಂಬರಕಂತಂದು ಮುಂಜಾನೆ ಹೋಗಾರ. ಇನ್ನೇನು ಬರ್ಬೋದು ಅವ್ರು ಬರೋಷ್ಟಿಗೆ ನೀವು ಲಘುನ ಕೈಕಾಲು ಮುಖ ತಗೊಂಬಂದು ಬಿಡೋರವ.
ಯವ್ವ ಏನು ಬೇಯವ್ವ ನೀನು ಒಂದು ದಿನದಾಗ ನಮಗೆಲ್ಲ ನಮ್ಗೆ ಹೆದರಿಸ್ಬಿಟ್ಟು ಬೇಯವ್ವ. ಮತ್ತು ಏನು ಮಾಡ್ಬೇಕು ನಿಮ್ಮತ್ತಂತೂ ನೀವು ಊರಿಗೆ ಹೋಗಿ ಅಂದ್ರೆ ಒಟ್ಟೊಟ್ಟ ಕಳ್ಸಂಗಿಲ್ಲ ಅಂತ ಕೆದಾಳಕ್ಕೆ. ತನ್ನ ಹೆಣ್ಮಕ್ಳನ್ನಾದ್ರೆ ದಿನ ಒಂದು 4 ಸಲ ಕಳ್ಸ್ಕೊಂಡಿರ್ತಾಳೆ. ತನ್ನ ಸೊಸೆಯರನ್ನಾದ್ರೆ ಕಳ್ಸಕ್ಕಂದ್ರೆ ಅಳು ಬರ್ತೈತೆ ಆಕೆಗೆ. ಅದಕ್ಕೆ ನೀ ಆರಾಮಿಲ್ಲ ಅಂತ ಅಂದಿದ್ದೆ, ಇಲ್ಲಾಂದ್ರೆ ಬರ್ತಿದ್ರೆ ನೀವೇನಾರ. ಯಮ್ಮ ಆದ್ರೂ ನೀ ಚಲೋ ಕೆಲಸ ಮಾಡಿ ನೋಡ್ದೆ. ನೀನು ಹಿಂಗೆ ಹೇಳಿದಕ್ಕ ಇವರೆಲ್ಲ ಕರ್ಕೊಂಬಂದಿದ್ದು ನಮ್ಮನ್ನ, ಇಲ್ಲಾಂದ್ರೆ ನಾವು ಬರ್ತಾನೆ ಇಲ್ಲ ಆಗಿದ್ವಿ ಅನಿಸ್ತೈತಿ. ಯಮ್ಮ ಚೂಪರ್ಬಿ ನೀನು ಬಾಡ ಬರೀ ಇಂಥದ ಕಾಯ್ತಿರ್ತೀರಲ್ಲ ನೀವು. ಯವ್ವ ಲಕ್ಷ್ಮಕ್ಕ ಚಲೋ ಆತು ಬಿಡ್ಬಿ. ಮನ್ಯಾಗ ಒಂದು 4 ದಿನ ಇರೋದಾರ ತಪ್ತೈದೆ ಅತ್ತಾಗ, ಇಲ್ಲೊಂದು 4 ದಿನ ಆರಾಮಾಗಿದ್ದೆ ಹೋದ್ರಾರ ಆತತ್ತಾಗ. ಅಲ್ಲಿ ಬೇಯವ್ವ ಏನೇನಿದು ಇಟ್ಟುಕೊಂಡು ಅಡುಗೆ ಮಾಡಿಬಿಟ್ಟಿದ್ದಿಲ್ಲ. ಅಲ್ಲಿ ಮುಂಜಾನೆ ಲಘುನ ಎದ್ದಿದ್ದೆ, 3ಕ್ಕೆ ಎದ್ದಿದ್ದೆ ನಾನು. ನೀವು ಹೆಂಗೋ ಬರ್ತೀನಿ ಅಂತಂದಿದ್ರಲ್ಲ, ನಿನಗೆ ಇಷ್ಟ ಅಂತಂದು ಹಸಿ ಚಟ್ನಿ ಕೆಂಪು ಚಟ್ನಿ ಮಾಡೀನಿ. ಪಂಚವ್ಗೆ ಇಷ್ಟ ಅಂತಂದು ಹೋಳ್ಗೆ ಮಾಡೀನಿ. ಪಂಚವ್ಗೆ ನೇತ್ರವ್ಗೆ ಹೋಳ್ಗೆ ಇಷ್ಟ ಅಂತಂದು ಹೋಳ್ಗೆ ಮಾಡೀನಿ. ಈ ಹುಡುಗರಿಗೆ ಇವು ಚಕ್ಲಿ ಅಂದ್ರೆ ಇಷ್ಟ ಅಲ್ಲ, ಅದಕ್ಕೆ ಚಕ್ಲಿ ಮಾಡೀನಿ. ಇವ ಕುಳ್ಳೆ ಅದಾನಲ್ಲ, ಇವನಿಗೆ ಅವಲಕ್ಕಿ ಬಿಸಿ ಬಿಸಿ ಅವಲಕ್ಕಿ ಅಂದ್ರೆ ಇಷ್ಟ ಅಲ್ಲ, ಅದಕ್ಕೆ ಬಿಸಿ ಬಿಸಿ ಅವಲಕ್ಕಿ ಮಾಡೀನಿ. ರೊಟ್ಟಿನೂ ಮಾಡಿಟ್ಟಿನಲ್ಲಿ ಒಳಗಡೆ ಬಿಸಿವು, ಅದಕ್ಕೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೊಂಡು ತಿಂದ್ರೆ ಆತಂತಂದು ಮೆಂತ್ಯ ಸೊಪ್ಪು ಸೋಸ್ಕೊಂತ ಕುಂತಿದ್ದೆ. ನೀವು ಬಂದ್ರಿ ನೋಡು. ಯಮ್ಮ ಯಪ್ಪ ಹೋಳ್ಗೆ ತಿಂದು ಎಷ್ಟು ದಿನ ಆಗಿತ್ತು ಬೇ, ಚಲೋ ಆತು ಬೇ ಹೋಳ್ಗೆ ಮಾಡಿದ್ದು. ನನಗಂತೂ 2ರಿಂದ 3 ಹೋಳ್ಗೆ ಬೇಕು ನೋಡ್ಬೇ ಅಮ್ಮ. ಅಯ್ಯ ತಿನ್ನ ನನ್ನ ಮೊಮ್ಮಗಳ, ನೀವು ತಿಂತೀರಂತಂದಲ್ಲ, ನಾನು ಅಷ್ಟಕ್ಕೊಂದು ಮಾಡಿಟ್ಟಿದ್ದೆ. ಇನ್ನೂ ಒಳಗಡೆ ಹುಣ ಇಟ್ಟು ಎಲ್ಲನೂ ತೆಗೆದಿಟ್ಟಿನಿ. ರಾತ್ರಿಗೂ ಮತ್ತೆ ಮಾಡಕ್ಕೆ ಬರ್ತೈತೆ ಅಂತಂದು ನೀವು ಇಡೀ ದಿನ ತಿಂತೀರಿಲ್ಲ, ಅದಕ್ಕೆ ಬರೀ ಎಲ್ಲರೂ ಲಘುನ ಕೈಕಾಲು ಮುಖ ತೊಗೊಂಬಂದ್ಬಿಡ್ರಿ, ನಾಷ್ಟ ಮಾಡಿಬಿಡಂತ್ರಂತ. ನಾಷ್ಟ ಏನಲ್ಲ ಊಟನ ಮಾಡಿಬಿಡಂತ್ರಂತ. ಉಂಡು ಬೇಕಾರ ಇಲ್ಲೇ ಹಿಂದೆ ತೋಪೈತಿ ಮಸ್ತ್ ಮಾವಿನ ಗಿಡ, ಆಮೇಲೆ ಬಾಳೆಹಣ್ಣಿನ ಗಿಡ, ನೆಲ್ಲಿಕಾಯಿ ಗಿಡ ಎಲ್ಲ ಅದಾವು. ಬೇಕಾದ್ರೆ ನೀವು ಹೋಗಿ ನಿಮ್ಮ ಜಿನ್ನೇನು ಬರೋ ಹೊತ್ತಾತಂತ ಅನಿಸ್ತೈತಿ. ಅಜ್ಜ ಬಂದ ಮೇಲೆ ಎಲ್ಲರೂ ಕುತ್ಕೊಂಡು ಹಣ್ಣು ತಿನ್ನಂತ್ರಂತ. ಆಮೇಲೆ ಬೇಕಾದ್ರೆ ನೀವು ಅಡ್ಡಾಡ್ಕೊಂತ ಹೋಗಿ ಬರಂತ್ರಂತ. ಆತ ಬೇಮ್ಮ, ನಾವು ಲಘುನ ಕೈ ಕಾಲು ಕತ್ಕೊಂಡ್ಬಂದ್ಬಿಡ್ತೀವಿ, ಊಟ ಮಾಡಿಬಿಡೋಣ ಎಲ್ಲರೂ. ಯವ್ವ ನಮಗಂತೂ ನಮ್ಮ ಕೈಯನ್ನು ತಿಂದು ನಾಳೆಗೇನು ಅದಕ್ಕೆ ಚಟ್ಟ ಹೋಗ್ಬಿಟ್ಟಿತ್ತು ನೋಡ್ದೆ. ನಿನ್ನ ಕೈಯಿಂದ ಹಸಿ ಚಟ್ನಿ ಕೆಂಪು ಚಟ್ನಿ ಅಂದ್ರೆ ಯಪ್ಪ, ಅದು ಬಿಸಿ ಬಿಸಿ ರೊಟ್ಟ್ಯಾಗ ಮ್ಯಾಲೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ಬಿಟ್ರೆ ಮಸ್ತ್ ಇರ್ತೈತೆ ನೋಡ್ದೆ. ಯವ್ವ ನಾನು ಬರ್ತೀನಂತ ನಿಂಗೆ ಗೊತ್ತಿತ್ತನ್ಬೇ? ಮೊನ್ನೆ ಲಕ್ಷ್ಮವ್ವ ಹೇಳಿದ್ಲು, ಯವ್ವ ಇದು ನಾನು ಮತ್ತು ಪಂಚವ್ವ ಇಬ್ಬರು ಬರ್ತೀವಿ, ಆಕಿನೂ ಬರ್ತೀನಿ ಅನ್ನ ಕುಂತಾಳ ಅಂತ ಅಂದಿದ್ಲ. ನಿಂಗಾರ ಎಲ್ಲೈತವ ತವ್ರ ಮನೆ, ಅದಕ್ಕೆ ಕರ್ಕೊಂಬ ಬರೋ ಮುಂದೆ ಅಂತ ಹೇಳಿದ್ದೆ. ಹೆಂಗೋ ಈಗ ನಂಗೆ ಆರಾಮಿಲ್ಲ ಅಂದರೆ ನಿಂದು ಜೀವ ತಡೆಯಂಗಿಲ್ಲ, ಹೆಂಗೋ ನೀನು ಬರ್ತೀನಿ ಅಂತ ಗೊತ್ತಿತ್ತಲ್ಲ ಅದಕ್ಕೆ. ಅದು ಅಲ್ದ ಮತ್ತು ಇವು ಹುಡುಗರಿಗೆ ಇಷ್ಟ ಬೆಳ್ಳುಳ್ಳಿ ಚುಮ್ಮರಿ ಇಷ್ಟ ಅಂತಂದು ಬೆಳ್ಳುಳ್ಳಿ ಚುಮ್ಮರಿನೂ ಹಚ್ಚಿಟ್ಟಿನಿ. ಮಸ್ತ್ ಎಲ್ಲರೂ ಊಟ ಮಾಡಿಬಿಟ್ರೆ ಆಮೇಲೆ ಆರಾಮ್ ಕುತ್ಕೊಂಡು ಮಾತಾಡನ್ರಿ ಅಂತ. ಎಲ್ಲರೂ ಏನೂ ಕೆಲಸ ಇಲ್ಲ ಈಗ, ಆರಾಮ್ ಎಲ್ಲರೂ ಊಟ ಗೀಟ ಮಾಡಿ ಆರಾಮ್ ಕುತ್ಕೊಂಡ್ಬಿಡನ್ರಿ. ಮಸ್ತ್ ಮಾತಾಡ್ಕೊತ ಕುತ್ಕೊಂಡು ಮಧ್ಯಾಹ್ನ ಮೇಲೆ ಮತ್ತೇನಾರ ಮಾಡಿದ್ರಾತು. ಯಮ್ಮ ನಾವು ಊಟ ಮಾಡಿ ನಾನು ಇವ್ರ ಜೊತೆ ಆಟ ಆಡೋಕೆ ಹೋಗ್ತೀನ ಅದೇ. ಹ್ಞೂನವ್ವ ಆಯ್ತು, ನೀನು ಊಟ ಮಾಡಿರಿ ಫಸ್ಟ್. ಭಾಳ ಹೊತ್ತಾಗೈತಿ, ನೀವು ಬಂದು ಬೆಳಗ್ಗೆನೂ ಏನೂ ತಿನ್ನಲಾರ್ದ ಬಂದಿರಿ ನೀವು ವಸ್ತಿ ಬಸ್ತಿಗೆ. ಲಘುನ ಎಲ್ಲರೂ ಕೈ ಕಾಲು ಮುಖ ತೊಗೊಂಬಂದ್ಬಿಡೋರು ಊಟ ಮಾಡೋದ್ರಂತ. ನಾನು ತಾಟ ಹಚ್ಚಿರ್ತೀನಿ ಎಲ್ರಿಗೂ, ಲಘುನ ಹೋಗ್ರಿ. ನಾನಂತ ಹೋಗ್ತೀನಪ್ಪ, ನಂಗಂತೂ ಅವಲಕ್ಕಿ ಬೇಕು, ಆಮೇಲೆ ಚಕ್ಲಿ ಬೇಕು. ನಾನು ಕೈ ಕಾಲು ಮುಖ ತೊಗೊಂಬರ್ತೀನಿ. ಅಮ್ಮ ನಂಗೆ ತಾಟ ಹಚ್ಚಿರಿ ನೀನು. ಯಮ್ಮ ನಂಗೂ ತಾಟ ಹಚ್ಚಿರಿ ನೀನು, ಬಿಸಿ ಬಿಸಿದ ಅವಲಕ್ಕಿ ಮ್ಯಾಲೆ ನಂಗೆ ದಾಣಿ ಹಾಕ್ಬೇಕು ನೋಡು, ಹಂಗಂದ್ರೆ ನಾ ತಿಂತೀನಿ, ಇಲ್ಲಾಂದ್ರೆ ಇಲ್ಲ. ಹ್ಞೂನವ್ವ ನಿಂಗೆ ಹಾಕಿರ್ತೀನಂತ ದಾಣಿನೂ ಮತ್ತು ಅವಲಕ್ಕಿನೂ. ಹೋಗ್ರಿ ಲಘುನ ಕೈ ಕಾಲು ಮುಖ ತೊಗೊಂಬರ್ರಿ. ಅಲ್ಲ ಬೇಯವ್ವ ಇಷ್ಟ್ಯಾಕೆ ತ್ರಾಸು ತೊಗೊಳಕೋದಿ, ನಾವು ಬಂದು ಮಾಡ್ತಿದ್ದಿಲ್ಲ. ಅಯ್ಯ ಇದ್ರಾಗ ಏನು ತ್ರಾಸ ಐತಿ? ಮಕ್ಕಳು ಮೊಮ್ಮಕ್ಕಳು ಬರ್ತಾರಂದ್ರೆ ನಮ್ಗೆ ಇನ್ನೂ 2 ಕೈ ಹೆಚ್ಚಿಗೆ ಬಂದಂಗೆ. ಆ ಖುಷಿಗೆ ಎಷ್ಟು ಕೆಲಸ ಮಾಡಿದ್ರು ಕಮ್ಮಿನ ಅದು. ಲಘುನ ಹೋಗ್ರವ. ಅದಕ್ಕೆ ಬಡ ರಾತ್ರಿನ ಎಲ್ಲ ಹೋಳಿಗೆಗಂತೂ ರಾತ್ರಿನ ಬ್ಯಾಳಿ ಹಾಕಿ ಎಲ್ಲ ಕುದಿಸಿ ರೆಡಿನ ಮಾಡಿಟ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಬಡ ಎಲ್ಲ ಕೆಲಸ ಮಾಡಿ ಮುಗಿಸಬಿಟ್ಟೆ. ಮತ್ತು ನೀವು ಬಂದರೆ ನಂಗೆ ಮಾಡೋಕೆ ಹಚ್ಚಂಗಿಲ್ಲ ಅಂತಂದು ನಾನು ಮಾಡಿಟ್ಟಿನಿ. ಅಲ್ಲೂ ನಿಮ್ಮ ಕೈಯಿಂದ ನಿಮ್ಗೆ ತಿಂದು ಬ್ಯಾಸ್ರ ಆಗಿರ್ತೈತಾ? ಇಲ್ಲಾರ ನನ್ನ ಕೈಯನ್ನು ತಿನ್ನಿರಿ. ಹೋಗ್ರಿ ಲಘುನ ಕೈ ಕಾಲು ತೊಗೊಂಬರ್ರಿ, ಊಟ ಮಾಡಿದ್ರೆ ಅಂತ. ಆಯ್ತು ತಗೋಬೇ. ಯವ್ವ ನೀ ಅವಾಗವಾಗ ಹಿಂಗೆ ಫೋನ್ ಹಚ್ಚಿ ಹಿಂಗೆ ನಮಗೆ ಕರ್ಸ್ಕೊತೀರಿ, ನಾವು ಆರಾಮಾಗಿ ಬಂದು ಊಟ ಗೀಟ ಮಾಡಿ ಒಂದು 4 ದಿನ ಆರಾಮಿದ್ದಕ್ಕಿವಿ. ಬಂಡಿ ನಡಿ, ಮೊದಲು ಕೈ ಕಾಲು ಮುಖ ತೊಗೊಂಬರ ನಡಿ. ನಡಿ. ಹಬ್ಬ ಮನೆ ಈಗ ತುಂಬದಂಗೆ ಅಂತ ಅನ್ನಿಸ್ತು ನೋಡು. ಮಕ್ಕಳು ಮೊಮ್ಮಕ್ಕಳು ಮನೆಗೆ ಬಂದ್ರೆ ಮನ್ಯಾಗ ಒಂಥರ ಹಬ್ಬಿದ್ದಂಗೆ. ಬಡ ತಾಟ ಹಚ್ಬಿಡಣ, ಪಾಪಲ್ಲಿಂದ ಹಂಗೆ ಉಪವಾಸ ಬಂದವನು. ಲಘುನ ತಾಟ ಹಚ್ಬಿಡಣ ತಗ. ಅಕ್ಕ ಅಕ್ಕ ಯಾಕೆ ಸಗರ್ ಏನಾಯ್ತು? ಒಂದೇ ಸಮಯ ಕರೀತಾ ಇದೆಯಲ್ಲ. ಅಕ್ಕ ಇವತ್ತು ನೇತ್ರ ಅವ್ರು ಎಷ್ಟೊತ್ತಿಗೆ ಬರ್ತಾರ? ಅಯ್ಯೋ ನೇತ್ರ 4 ದಿನ ಬರಲ್ಲ ಅಂತಂದಳ. ಏನೋ ಅವ್ರ ಅಜ್ಜಿಗೆ ಆರಾಮಿಲ್ಲಂತ, ಅದಕ್ಕೆ ಮಾತಾಡ್ಸ್ಕೊಂಬರಕ್ಕೆ ಹಳ್ಳಿ ಹೋಗೋದಂತ ಅವ್ರ ಅಜ್ಜಿ ಹಳ್ಳಿಗೆ. ಅದಕ್ಕೆ 4ರಿಂದ ಒಂದು 5 ದಿನ ಬರೋಂಗಿಲ್ಲ ಅಂತಂದ್ರೆ ಸರಿ ತೊಗೊಂಡು ಒಂದು 4-5 ದಿನ ರಜೆ ತೊಗೊಂಡು ಆರಾಮಾಗಿದ್ವಾ. ಹೆಂಗೋ ಒಂದು ಸ್ವಲ್ಪ ಮನಸ್ಸಿಗೆ ಬೇಸರ ಆದಂಗೆ ಆಗಿತ್ತಲ್ಲ ಆಕೆಗೆ, ಅದಕ್ಕೆ ಆರಾಮಾಗಿದ್ವಾ ಅಂತಂದು ಹೇಳಿ ರಜೆ ಕೊಟ್ಟೆ ನಾನು. ಏನಕ್ಕ 4ರಿಂದ 5 ದಿನ ರಜೆ ಕೊಟ್ಟಿದ್ಯಾ? ನಿಂಗೇನಾದ್ರೂ ತಲೆ ಕೆಟ್ಟಿ ತನಕ ನಿನಗೆ? ಯಾಕೇನಾಯ್ತು? ನೇತ್ರ ಬರಲಿಲ್ಲ ಅಂದ್ರೆ ಏನಾಯ್ತು? ಚಿನ್ನಿ ಒಂದು 4 ದಿನ ಟ್ಯೂಷನ್ ಇರೋಲ್ಲ ಅಷ್ಟೇ. 4 ದಿನ ಅಲ್ಲ, ನಾನೇ ಹೇಳ್ಕೊಡ್ತೀನಿ, ಅದರಲ್ಲಿ ಏನಿದೆ ಪ್ರಾಬ್ಲಮ್?
ಅಲ್ಲಕ್ಕ ಆಫೀಸಲ್ಲಿ ಎಷ್ಟೊಂದು ಕೆಲಸ ಇದೆ ನನಗೆ ಹೇಳಿಲ್ಲ ನೋಡಕ್ಕೆ ನಿಮ್ಗಷ್ಟ ಹೇಳಿದಾಳ ನೀ ರಜೆ ಕೊಡ್ತೀಯ ಅಂತ ಗೊತ್ತು ಅದಕ್ಕೆ ನಿನಗಷ್ಟ ಹೇಳಾಳಕ್ಕಿ. ಇರ್ಲಿ ಬಿಡು ಸಾಗರ್, ಏನಾಯ್ತು, ಒಂದು 4 ದಿನ ರಜೆ ತಗೊಳ್ಳಿ, ಆರಾಮಾಗಿರ್ಲಿ ಬಿಡು. ಯಾಕೆ ಅಕ್ಕಿ ಬರಲಿಲ್ಲ ಅಂದರೆ ನಿಂಗೇನಾದರೂ ಪ್ರಾಬ್ಲಮಾ? ಏ ಹಂಗೇನಿಲ್ಲಕ್ಕ, ಆಫೀಸ್ನಲ್ಲಿ ಕೆಲಸ ಸಿಕ್ಕಾಪಟ್ಟಿದಾವೆ, ಎಲ್ಲನೂ ಹಂಗೆ ಬಿಟ್ಟು ಹೋದ್ರೆ ಹೆಂಗೆ? ಅಕ್ಕಿ ರಜೆ ಕೇಳಿದ್ಲು, ನಾನಂತೂ ರಜೆ ಕೊಟ್ಟಿದ್ದೀನಿ. ನೀ ಬೇಕಾದ್ರೆ ನಿಂದು ಆಫೀಸಿಂದ ಏನಾದರೂ ಇದ್ರೆ ನೀನೇ ಮಾತಾಡ್ಕೊ, ಸರಿನಾ? ನಂದು ಇವಾಗ ಕೆಲಸ ಇದೆ, ಕೆಲಸ ಮಾಡಿದೆ, ನಾಷ್ಟ ಮಾಡಂತಿದ್ವಾ? ಇವತ್ತೇನು ಮನೇಲೇ ಇದೆ ನಿಂದು ವರ್ಕ್? ಇಲ್ಲಕ್ಕ, ಇವತ್ತು ಆಫೀಸ್ಗೆ ಹೋಗ್ಬೇಕು, ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ, ಆಫೀಸ್ಗೆ ಹೋಗ್ತೀನಿ. ಮತ್ತು ಇವತ್ತು ಮನೇಲಿ ಇರ್ತೀನಿ ಅಂತ ಅಂದಿದ್ದೆಲ್ಲ. ಇಲ್ಲಕ್ಕ, ಅರ್ಜೆಂಟ್ ಕೆಲಸ ಬಂದಿದೆ, ಆಫೀಸಿಗೆ ಹೋಗ್ಬೇಕು ಅದಕ್ಕೆ. ಸರಿ ಆಯ್ತು ಬಾ, ನಾಷ್ಟ ರೆಡಿ ಐತಿ, ನಾಷ್ಟ ಮಾಡಿ ಹೋಗಂತೆ ಅಂತ. ಸರಿ ಅಕ್ಕ. ನನಗೆ ಕೇಳಿಲ್ಲ ನೋಡ್ರಿ ರಜೆ, ನಂಗೆ ಕೇಳಿದ್ರೆ ನಾ ಕೊಡಲ್ಲ ಅಂತ ಗೊತ್ತಲ್ಲ, ಅದಕ್ಕೋಸ್ಕರ ಅಕ್ಕನಿಗೆ ಕೇಳಿದಾಳೆ. ಎಷ್ಟು ಅದಾಳ ನೋಡು, ಮಾಡ್ತೀನಿ ಬರಲಿ. ಅಕ್ಕಿ 4-5 ದಿನ ಬರಲಿಲ್ಲ ಅಂದ್ರೆ ನಾನು ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೋತಾ ಇದ್ದೀನಿ? ಏನೋ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ, ಏನೋ ಹೇಳಿದ್ರಾಯ್ತು ಅಂತ ಅಂದ್ಕೊಂಡಿದ್ದೆ, ಇವಾಗ 4-5 ದಿನ ಬರಲ್ಲ ಅಂತ. ವಾಪಸ್ ಊರಿಂದ ಬರಲಿ ಆಯ್ತಕ್ಕಿಗೆ. ಇನ್ನೊಂದ್ಸಲ ಹೇಳಿದೆ, ನನ್ನನ್ನು ಹೇಳ್ದೆ ಕೇಳದೆ ರಜೆ ಮಾಡಲೇಬಾರ್ದಕ್ಕೆ, ಹಂಗೆ ಮಾಡ್ತೀನಿ. ನೀತ್ರ 4-5 ದಿನ ಬರಲ್ಲ ಅಂದರೆ ಹೆಂಗೆ? ಯಾಕೋ ಅವಳನ್ನು ನೋಡದೆ ಇರೋಕ್ಕೆ ಆಗ್ತಾ ಇಲ್ಲ. ಒಂದಿನಾದರೂ ಮುಖ ನೋಡಬೇಕು ಅಂತ ಅನಿಸುತ್ತೆ. ಸಾಗರ್ ಬಾ ನಾಷ್ಟಕ್ಕೆ. ಹ್ಞೂ ಅಕ್ಕ, ಬಂದೆ.